ಹಾಯ್ ಹಲೋ ನಮಸ್ತೆ ಕ್ವೆಶ್ಚನ್ ಮಾರ್ಕ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾ ಇರುವಂತಹ ಹಾಗೆ ಮುಂದೆ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡಬಹುದಾದಂತಹ ಡಿಫೆನ್ಸ್ ಸೆಕ್ಟರ್ನ ಟಾಪ್ ಶೇರುಗಳನ್ನ ನಿಮ್ಮ ಮುಂದೆ ತೊಗೊಂಡು ಬಂದಿದ್ದೀನಿ. ಆ್ಯಂಡ್ ಹಾಗೆ ಲಾಸ್ಟಲ್ಲಿ ಅದರ ಕ್ವಿಕ್ ಅನಾಲಿಸಿಸ್ ಕೂಡ ಮಾಡ್ತಾ ಇದ್ದೀನಿ. ಆ್ಯಂಡ್ ಆಲ್ಸೋ ಈ ಒಂದು ಶೇರುಗಳಲ್ಲಿ ಇನ್ವೆಸ್ಟ್ ಮಾಡಿದಂತಹ ಮ್ಯೂಚುವಲ್ ಫಂಡ್ಸ್ ಕೂಡ ತಿಳಿಸಲಿದ್ದೇನೆ. ಯಾವ ಮ್ಯೂಚುವಲ್ ಫಂಡ್ಸ್, ಯಾವ ಕ್ವಿಕ್ ಅನಾಲಿಸಿಸ್, ಯಾವ ಷೇರುಗಳು ಅನ್ನುವಂತಹ ಮಾಹಿತಿನ ಬನ್ನಿ ಕ್ವಿಕ್ ಆಗಿ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಆ್ಯಂಡ್ ದ ಫಸ್ಟ್ ಸ್ಟಾಕ್ ಇಸ್ HAL, ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್. ಬಹುಶಃ ಈ ಒಂದು ಸಂಸ್ಥೆ ಬಗ್ಗೆ ಕೇಳಿಲ್ದಿರೋ ಸಂಖ್ಯೆ ತೀರಾ ಕಡಿಮೆ ಅಂತ ಅಂದ್ಕೊಳ್ತೇನೆ. ಡಿಫೆನ್ಸ್ ಸೆಕ್ಟರ್ನ ಟಾಪ್ ಸ್ಟಾಕ್ ಅಂತ ಹೇಳ್ಬೋದು ಈ ಒಂದು ಕಂಪನಿನ HALನ. ಸುಮಾರು 3.5 ಲಕ್ಷ ಕೋಟಿಗೂ ಹೆಚ್ಚು ಮಾರ್ಕೆಟ್ ಕ್ಯಾಪ್ ಇರುವ ಸಂಸ್ಥೆ ಏನು ಮಾಡುತ್ತೆ ಅಂತ ನೋಡೋದಾದರೆ, ಇಟ್ ಈಸ್ ಎಂಗೇಜ್ಡ್ ಇನ್ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಏರ್ಕ್ರಾಫ್ಟ್ ಆ್ಯಂಡ್ ಹೆಲಿಕಾಪ್ಟರ್. ಸೇನೆಗೆ ಬೇಕಾಗಿರುವಂತಹ ಏರ್ಕ್ರಾಫ್ಟ್, ಹೆಲಿಕಾಪ್ಟರ್ನ ಡಿಸೈನ್ ಮಾಡಿ, ಡೆವಲಪ್ ಮಾಡಿ, ಮ್ಯಾನುಫ್ಯಾಕ್ಚರ್ ಮಾಡಿ ಆ್ಯಂಡ್ ಅಪ್ಗ್ರೇಡೇಷನ್, ರಿಪೇರ್ ಎಲ್ಲ ನೋಡಿಕೊಳ್ಳುವಂತಹ ಸಂಸ್ಥೆ HAL. ಆ್ಯಂಡ್ ದ ಸೆಕೆಂಡ್ ಸ್ಟಾಕ್ ಇಸ್ BEL, ಭಾರತ್ ಎಲೆಕ್ಟ್ರಾನಿಕ್ಸ್ ಅಂತ ಹೇಳಿ. ಸೊ ಏನು ಮಾಡ್ತೀವಿ ಒಂದು ಸಂಸ್ಥೆ ಅಂತ ನೋಡೋದಾದರೆ, ಇಟ್ ಈಸ್ ಎಂಗೇಜ್ಡ್ ಇನ್ ಮ್ಯಾನುಫ್ಯಾಕ್ಚರಿಂಗ್ ಆ್ಯಂಡ್ ಸಪ್ಲೈಯಿಂಗ್ ಆಫ್ ಎಲೆಕ್ಟ್ರಾನಿಕ್ ಎಕ್ವಿಪ್ಮೆಂಟ್ಸ್. ಸೇನೆಗೆ ಬೇಕಾಗಿರುವಂತಹ ಅಂದರೆ ಸೇನಾ ವೆಹಿಕಲ್ಸ್ಗೆ ಬೇಕಾಗಿರುವಂತಹ ಎಲೆಕ್ಟ್ರಾನಿಕ್ ಎಕ್ವಿಪ್ಮೆಂಟ್ಸ್ನ ಸಪ್ಲೈ ಮಾಡುವಂತಹ ಸಂಸ್ಥೆ BEL ಆಗಿದೆ. ಸೊ ಇದರ ಮಾರ್ಕೆಟ್ ಕ್ಯಾಪ್ ಸುಮಾರು 2.5 ಲಕ್ಷ ಕೋಟಿಗೂ ಹೆಚ್ಚಿದೆ ಅಂತ ಹೇಳ್ಬೋದು. ಆ್ಯಂಡ್ ದ ಥರ್ಡ್ ಸ್ಟಾಕ್ ಇಸ್ ಸೋಲಾರ್ ಇಂಡಸ್ಟ್ರಿ. ಸೊ ಎಕ್ಸ್ಪ್ಲೋಸಿವ್, ಬಲ್ಕ್ ಎಕ್ಸ್ಪ್ಲೋಸಿವ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡಿಕೊಡುತ್ತೆ ಡಿಫೆನ್ಸ್ ಸೆಕ್ಟರ್ಗೆ. ಹಾಗೆ ಮೈನಿಂಗ್ ಸೆಕ್ಟರ್ಗೂ ಕೂಡ ಈ ಒಂದು ಸಂಸ್ಥೆ ಎಕ್ಸ್ಪ್ಲೋಸಿವ್, ಬಾಂಬ್ಸ್ ಆಗಿರ್ಬೋದು, ಗ್ರೆನೇಡ್ಸ್ ಆಗಿರ್ಬೋದು, ಎಕ್ಸ್ಪ್ಲೋಸಿವ್ಸ್ ಆಗಿರ್ಬೋದು, ಕಾರ್ಟ್ರಿಜ್ ಎಕ್ಸ್ಪ್ಲೋಸಿವ್ ಆಗಿರ್ಬೋದು. ಸೊ ಹೀಗೆ ಹಲವಾರು ರೀತಿಯ ಎಕ್ಸ್ಪ್ಲೋಸಿವ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡಿ ಸೇನೆಗೆ ಹಾಗೆ ಮೈನಿಂಗ್ ಸೆಕ್ಟರ್ಗೆ ಸಪ್ಲೈ ಮಾಡುವಂತಹ ಸಂಸ್ಥೆ ಸೋಲಾರ್ ಇಂಡಸ್ಟ್ರಿ ಆಗಿದೆ. ಸೊ ಈಗ ಇದರ ಮಾರ್ಕೆಟ್ ಕ್ಯಾಪ್ 1 lakh crore ಹೆಚ್ಚಿದೆ ಅಂತ ಹೇಳ್ಬೋದು. ಆ್ಯಂಡ್ ದ ಫೋರ್ತ್ ಸ್ಟಾಕ್ ಇಸ್ ಮಜಗಾನ್ ಡಾಕ್ ಶಿಪ್ ಬಿಲ್ಡರ್ಸ್ ಅಂತ ಹೇಳಿ. ಸೊ ಈ ಒಂದು ಸಂಸ್ಥೆ ಏನು ಮಾಡುತ್ತೆ, ಹೆಸರಲ್ಲೇ ಇದೆ, ಶಿಪ್ ಬಿಲ್ಡಿಂಗ್ ಮಾಡುತ್ತೆ. ಸೊ ಡಿಫೆನ್ಸ್ ಸೆಕ್ಟರ್ಗೆ ಬೇಕಾದಂತಹ ಶಿಪ್ಸ್ನ ಈ ಒಂದು ಸಂಸ್ಥೆ ಬಿಲ್ಡ್ ಮಾಡುತ್ತೆ. ಲೈಕ್ ಶಿಪ್ಸ್ದು ಮೇನ್ ಪಾರ್ಟ್ ಆಫ್ ದ ಶಿಪ್ ಬರುತ್ತಲ್ಲ, ವೆಸಲ್ಸ್ ಅಂತ ಹೇಳಿ. ಸೊ ಆ ವೆಸಲ್ಸ್ನ ಈ ಒಂದು ಸಂಸ್ಥೆ ಬಿಲ್ಡ್ ಮಾಡುತ್ತೆ. ಸುಮಾರು 800 ಶಿಪ್ಸ್ನ ಆಲ್ರೆಡಿ ಬಿಲ್ಡ್ ಮಾಡಿದೆ ಇಲ್ಲಿವರೆಗೂ. ಆ್ಯಂಡ್ ಯಾವ ರೀತಿ ಶಿಪ್ಸು, ವಾರ್ಶಿಪ್ಸ್ ಆಗಿರ್ಬೋದು, ಸಬ್ಮರೀನ್ಸ್ ಆಗಿರ್ಬೋದು, ಪ್ಯಾಸೆಂಜರ್ ಶಿಪ್ಸ್ ಆಗಿರ್ಬೋದು, ಹೀಗೆ ಹಲವಾರು ರೀತಿಯ ಶಿಪ್ ಬಾಡಿನ ಈ ಒಂದು ಸಂಸ್ಥೆ ಬಿಲ್ಡ್ ಮಾಡುತ್ತೆ. ಸೊ ಇದರ ಮಾರ್ಕೆಟ್ ಕ್ಯಾಪ್ ಸುಮಾರು 1 ಲಕ್ಷ ಕೋಟಿಗೂ ಹೆಚ್ಚಿದೆ ಅಂತ ಹೇಳ್ಬೋದು. ಆ್ಯಂಡ್ ದ ಫಿಫ್ತ್ ಸ್ಟಾಕ್ ಇಸ್ ಭಾರತ್ ಫೋರ್ಜ್ ಅಂತ ಹೇಳಿ. ಸುಮಾರು 75,000 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸಂಸ್ಥೆ ಏನು ಮಾಡುತ್ತೆ, ಸೊ ಫೋರ್ಜ್ಡ್ ಕಾಂಪೊನೆಂಟ್ಸ್ನ ಡಿಫೆನ್ಸ್ ಸೆಕ್ಟರ್ಗಳಿಗೆ ಸೆಲ್ ಮಾಡುತ್ತೆ. ಸೊ ಬೇಸಿಕಲಿ ಏವಿಯೇಷನ್ ಸೆಕ್ಟರ್ಗಳಿಗೆ ಇಂಜಿನ್ ಪಾರ್ಟ್ಸ್ ಆಗಿರ್ಬೋದು, ಹಾಗೆ ಏರೋಪ್ಲೇನ್ಗೆ ಬೇಕಾದಂತಹ ಡೋಮ್ಸ್ ಆಗಿರ್ಬೋದು, ಹಾಗೆ ಮೆರೈನ್ ಸೆಕ್ಟರ್ನಲ್ಲಿ ಶಾಫ್ಟ್ಸು, ಪ್ರೊಪೆಲ್ಲರ್ಸು, ಹೀಗೆ ಹಲವಾರು ರೀತಿಯ ಫೋರ್ಜ್ಡ್ ಕಾಂಪೊನೆಂಟ್ಸ್ನ ಈ ಒಂದು ಸಂಸ್ಥೆ ಡಿಫೆನ್ಸ್ ಸೆಕ್ಟರ್ಗೆ ಮಾರುತ್ತೆ. ಆ್ಯಂಡ್ ದ ಸಿಕ್ಸ್ ಸ್ಟಾಕ್ ಇಸ್ ಕೊಚ್ಚಿನ್ ಶಿಪ್ ಯಾರ್ಡ್ ಅಂತ ಹೇಳಿ. ಸೊ ಇದು ಮಜಗಾನ್ ಡಾಕ್ ಥರನೇ ಶಿಪ್ ಬಿಲ್ಡಿಂಗ್ ಮಾಡುತ್ತೆ. ಸೊ ಸೇಮ್ ಆ್ಯಸ್ ಮಜಗಾನ್ ಡಾಕ್. ಸೊ ಇದು ಕೂಡ ಕನ್ಸ್ಟ್ರಕ್ಷನ್ ಆ್ಯಂಡ್ ರಿಪೇರ್ ಆಫ್ ವೆಸಲ್ಸ್, ಅಂದರೆ ಶಿಪ್ನ ಮೇನ್ ಪಾರ್ಟ್ ಆಗಿರುವಂತಹ ವೆಸಲ್ಸ್ನ ಕನ್ಸ್ಟ್ರಕ್ಟ್ ಮಾಡಿ, ರಿಪೇರ್ ಮಾಡಿ, ಅಪ್ಗ್ರೇಡೇಷನ್ ಕೂಡ ಮಾಡುತ್ತೆ. ಸೊ ಇದರ ಒಂದು ಮಾರ್ಕೆಟ್ ಕ್ಯಾಪ್ ಸುಮಾರು 71,000 ಕೋಟಿಗೂ ಹೆಚ್ಚಿದೆ ಅಂತ ಹೇಳ್ಬೋದು. ಸೊ ರೀಸೆಂಟಾಗಿ ಮಜಗಾನ್ ಡಾಕ್ ಹಾಗೆ ಕೊಚ್ಚಿನ್ ಶಿಪ್ ಯಾರ್ಡ್ ಒಳ್ಳೆ ರ್ಯಾಲಿನೇ ಕಾಣ್ತಾ ಇದ್ದೀವಿ ನಾವು. ಸುಮಾರು 300%ಗೂ ಹೆಚ್ಚು ರ್ಯಾಲಿ ಬಂದಿದೆ ಈ ಪ್ರಸ್ತುತ ವರ್ಷದಲ್ಲಿ ಅಂತ ಹೇಳ್ಬೋದು. ಆ್ಯಂಡ್ ದ ಸೆವೆಂತ್ ಸ್ಟಾಕ್ ಇಸ್ ಭಾರತ್ ಡೈನಾಮಿಕ್ಸ್ ಅಂತ ಹೇಳಿ. ಸುಮಾರು 59,000 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸಂಸ್ಥೆ, ಗೌರ್ಮೆಂಟ್ ಆಫ್ ಇಂಡಿಯಾ ಅಂಡರ್ಟೇಕಲ್ಲಿ ಬರುವಂತಹ ಸಂಸ್ಥೆ. ಸೊ ಇದು ಮಿಸೈಲ್ಸ್ ಆ್ಯಂಡ್ ಡಿಫೆನ್ಸ್ ಎಕ್ವಿಪ್ಮೆಂಟ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡಿಕೊಡುತ್ತೆ. ಲೈಕ್ ಏರ್ ಮಿಸೈಲ್ಸ್ ಆಗಿರ್ಬೋದು, ಅಂಡರ್ ವಾಟರ್ ವೆಪನ್ಸ್ ಆಗಿರ್ಬೋದು. ಸೊ ಹೀಗೆ ಹಲವಾರು ರೀತಿಯ ಡಿಫೆನ್ಸ್ ಎಕ್ವಿಪ್ಮೆಂಟ್ಸ್ನ ಭಾರತ ಸರ್ಕಾರಕ್ಕೆ ಮ್ಯಾನುಫ್ಯಾಕ್ಚರ್ ಮಾಡಿಕೊಡುತ್ತೆ ಭಾರತ್ ಡೈನಾಮಿಕ್ಸ್. ಆ್ಯಂಡ್ ದ ನೆಕ್ಸ್ಟ್ ಸ್ಟಾಕ್ ಇಸ್ ಗಾರ್ಡನ್ ರೀಚ್ ಶಿಪ್ ಬಿಲ್ಡರ್ಸ್ ಅಂತ ಹೇಳಿ. ಸೊ ರೀಸೆಂಟಾಗಿ ಒಳ್ಳೆ ರ್ಯಾಲಿ ಕಂಡು ಬರ್ತಾ ಇದೆ ಈ ಒಂದು ಶೇರ್ನಲ್ಲಿ. ಯಾಕಂದರೆ ಸೊ ಜರ್ಮನಿ ಬೇಸ್ಡ್ ಕಂಪನಿಯಿಂದ ಸುಮಾರು 450 ಕೋಟಿಗೂ ಹೆಚ್ಚು ಆರ್ಡರ್ ಸಿಕ್ಕಿದೆ ಈ ಒಂದು ಶೇರ್ಗೆ, ಈ ಒಂದು ಕಂಪನಿಗೆ. ಸೊ ಇದು ಕೂಡ ಮಜಗಾನ್ ಡಾಕ್ ಹಾಗೆ ಕೊಚ್ಚಿನ್ ಶಿಪ್ ಯಾರ್ಡ್ ರೀತಿಯಲ್ಲಿ ಶಿಪ್ ಬಿಲ್ಡಿಂಗ್ ಬಿಸ್ನೆಸ್ ಮಾಡುತ್ತೆ ಈ ಒಂದು ಸಂಸ್ಥೆ. ಸೊ ಗೌರ್ಮೆಂಟ್ ಆಫ್ ಇಂಡಿಯಾ ಅಂಡರ್ಟೇಕಲ್ಲಿ ಬರುವಂತಹ ಸಂಸ್ಥೆ ಸುಮಾರು 100ಕ್ಕೂ ಹೆಚ್ಚು ವಾರ್ ಶಿಪ್ಗಳನ್ನ ಇಂಡಿಯನ್ ನೇವಿಗೆ ಸಪ್ಲೈ ಮಾಡಿದೆ ಅನ್ನೋದು ಈ ಕಂಪನಿಯ ಹೆಗ್ಗಳಿಕೆ ಅಂತಲೇ ಹೇಳ್ಬೋದು. ಒಳ್ಳೆ ಕಂಪನಿ. ಆ್ಯಂಡ್ ದ ನೆಕ್ಸ್ಟ್ ಸ್ಟಾಕ್ ಈಸ್ BEML, ಭಾರತ್ ಅರ್ತ್ ಮೂವರ್ಸ್ ಲಿಮಿಟೆಡ್. ಸೊ ಈ ಒಂದು ಸಂಸ್ಥೆ ಗೌರ್ಮೆಂಟ್ ಆಫ್ ಇಂಡಿಯಾ ಅಂಡರ್ಟೇಕಲ್ಲಿ ಬರುವಂತಹದ್ದು. ಸುಮಾರು 20,000 ಕೋಟಿಗೂ ಹೆಚ್ಚು ಮಾರ್ಕೆಟ್ ಕ್ಯಾಪ್ ಇರುವಂತಹ ಸಂಸ್ಥೆ. ಏನು ಮಾಡುತ್ತೆ, ಡಿಫೆನ್ಸ್ ಸೆಕ್ಟರ್ಗೆ ಬೇಕಾದಂತಹ ವೆಹಿಕಲ್ಸ್ನ ಸಪ್ಲೈ ಮಾಡಿಕೊಡುತ್ತೆ. ಸೊ ಲೈಕ್ ಲಾರ್ಜ್ ಟ್ರಕ್ಸ್ ಆಗಿರ್ಬೋದು, ಮಿನಿ ಟ್ರಕ್ಸ್ ಆಗಿರ್ಬೋದು, ಹೀಗೆ ಡಿಫೆನ್ಸ್ ಸೆಕ್ಟರ್ಗೆ ಬೇಕಾದಂತಹ ವೆಹಿಕಲ್ಸ್ನ ಸಪ್ಲೈ ಮಾಡಿಕೊಡುತ್ತೆ BEML. ಹಾಗೆ ಮೆಟ್ರೋ ಆ್ಯಂಡ್ ರೈಲ್ವೆಗೆ ಬೇಕಾದಂತಹ ಕೋಚಸ್ ಬರುತ್ತಲ್ಲ, ಸೊ ಅದು ಕೂಡ ಈ ಒಂದು ಸಂಸ್ಥೆ ತಯಾರು ಮಾಡಿ ಕೊಡುತ್ತೆ. ಆ್ಯಂಡ್ ದ 10th ಸ್ಟಾಕ್ ಡೇಟಾ ಪ್ಯಾಟರ್ನ್ಸ್ ಅಂತ ಹೇಳಿ. ಸುಮಾರು 18,000 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸಂಸ್ಥೆ. ಇಟ್ಸ್ ಒನ್ ಆಫ್ ದ ಫಾಸ್ಟೆಸ್ಟ್ ಗ್ರೋಯಿಂಗ್ ಕಂಪನೀಸ್ ಅಂತ ಹೇಳಿಲ್ಲ ಅಂದರೆ ತಪ್ಪಾಗುತ್ತೆ.
ಎಲೆಕ್ಟ್ರಾನಿಕ್ ಸೊಲ್ಯೂಷನ್ಸ್ನ ಪ್ರೊವೈಡ್ ಮಾಡುತ್ತೆ ಡಿಫೆನ್ಸ್ ಸೆಕ್ಟರ್ಗೆ, ಲೈಕ್ ರಾಡರ್ಸ್ ಕಮ್ಯುನಿಕೇಷನ್ ಆಗಿರ್ಬೋದು, ಸ್ಯಾಟಲೈಟ್ ಕಮ್ಯುನಿಕೇಷನ್ ಆಗಿರ್ಬೋದು. ಸೊ ಹೀಗೆ ಹಲವಾರು ರೀತಿಯ ಎಲೆಕ್ಟ್ರಾನಿಕ್ ಸೊಲ್ಯೂಷನ್ಸ್ನ ಡಿಫೆನ್ಸ್ ಸೆಕ್ಟರ್ಗೆ ಪ್ರೊವೈಡ್ ಮಾಡಿಕೊಡುತ್ತೆ ಈ ಒಂದು ಸಂಸ್ಥೆ ಡೇಟಾ ಪ್ಯಾಟ್ರನ್ಸ್. ಆ್ಯಂಡ್ ದ ನೆಕ್ಸ್ಟ್ ಸ್ಟಾಕ್ ಇಸ್ ಪರಾಸ್ ಡಿಫೆನ್ಸ್ ಅಂತ ಹೇಳಿ. ಇದೊಂದು ಸ್ಮಾಲ್ ಕ್ಯಾಪ್ ಕಂಪನಿ ಆಗಿರುತ್ತೆ. ಸುಮಾರು 6,000 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸಂಸ್ಥೆ ಅಂತ ಹೇಳ್ಬೋದು. ಸೊ ಏನು ಮಾಡುತ್ತೆ ಈ ಒಂದು ಕಂಪನಿ ಅಂತ ನೋಡೋದಾದರೆ, ಸೊ ಡಿಫೆನ್ಸ್ ಸೆಕ್ಟರ್ಗೆ ಹಾಗೆ ಸ್ಪೇಸ್ ಸೆಕ್ಟರ್ಗೆ ಬೇಕಾದಂತಹ ಎಲೆಕ್ಟ್ರಾನಿಕ್ ಪ್ರಾಡಕ್ಟ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡಿಕೊಡುತ್ತೆ. ಲೈಕ್ ಸ್ಪೇಸ್ ಸೆಕ್ಟರ್ಗೆ ಆಪ್ಟಿಕಲ್ ಡೋಮ್ಸ್ ಆಗಿರ್ಬೋದು, ಗೈರೋಸ್ಕೋಪ್ ಆಗಿರ್ಬೋದು, ಹೀಗೆ ಹಲವಾರು ರೀತಿಯ ಸ್ಪೇಸ್ ಪ್ರಾಡಕ್ಟ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ. ಆ್ಯಂಡ್ ಹಾಗೆ ಡಿಫೆನ್ಸ್ ಸೆಕ್ಟರ್ಗೆ ಬೇಕಾದಂತಹ ರ್ಯಾಕ್ಸು, ಕ್ಯಾಬಿನೆಟ್ಸು, ಸೊ ಹೀಗೆ ಹಲವಾರು ರೀತಿಯ ಡಿಫೆನ್ಸ್ ಸೆಕ್ಟರ್ಗೆ ಬೇಕಾದಂತಹ ಪ್ರಾಡಕ್ಟ್ಸ್ನ ಪ್ರೊಡ್ಯೂಸ್ ಮಾಡುತ್ತೆ ಈ ಒಂದು ಸಂಸ್ಥೆ. ಆ್ಯಂಡ್ ದ ನೆಕ್ಸ್ಟ್ ಸ್ಟಾಕ್ ಇಸ್ ಅವಾಂಟೆಲ್ ಲಿಮಿಟೆಡ್. ಇದು ಕೂಡ ಎಲೆಕ್ಟ್ರಾನಿಕ್ ಸೊಲ್ಯೂಷನ್ಸ್ ಪ್ರೊವೈಡರ್ ಕಂಪನಿ. ಸೊ ಇದು ಸ್ಮಾಲ್ ಕ್ಯಾಪ್ ಕಂಪನಿ ಆಗಿರುತ್ತೆ. ಸುಮಾರು 5,000 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸಂಸ್ಥೆ. ಸೊ ಬೇಸಿಕಲಿ ಡಿಫೆನ್ಸ್ ಸೆಕ್ಟರ್ಗೆ ವೈರ್ಲೆಸ್ ಕಮ್ಯುನಿಕೇಷನ್ನ ಪ್ರೊವೈಡ್ ಮಾಡಿಕೊಡುತ್ತೆ ಈ ಒಂದು ಸಂಸ್ಥೆ. ಆ್ಯಂಡ್ ದ ಲಾಸ್ಟ್ ಸ್ಟಾಕ್, ದ 13th ಸ್ಟಾಕ್ ಇಸ್ ಹೈ ಎನರ್ಜಿ ಬ್ಯಾಟ್ರೀಸ್ ಅಂತ ಹೇಳಿ. ಹೆಸರಿದೆ, ಬ್ಯಾಟ್ರಿ ಸಪ್ಲೈ ಮಾಡುತ್ತೆ. ಇದೊಂದು ವೆರಿ ಸ್ಮಾಲ್ ಕ್ಯಾಪ್ ಕಂಪನಿ ಅಂತ ಹೇಳ್ಬೋದು. ಜಸ್ಟ್ 742 ಕ್ರೋರ್ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸಂಸ್ಥೆ. ರೀಸೆಂಟಾಗಿ ಒಳ್ಳೆ ಡೆವಲಪ್ಮೆಂಟ್ ಕಾಣ್ತಾ ಇದೆ. ಸೊ ಮುಂದೆ ಕೂಡ ಒಳ್ಳೆ ಡೆವಲಪ್ಮೆಂಟ್ ಆಗೋ ಚಾನ್ಸಸ್ ಇದೆ ಅಂತ ನನ್ನ ಒಂದು ಅಭಿಪ್ರಾಯ ಅಷ್ಟೇ. ಸೊ ಬೇಸಿಕಲಿ ಏನು ಮಾಡುತ್ತೆ, ಡಿಫೆನ್ಸ್ ಸೆಕ್ಟರ್ಗೆ ಬ್ಯಾಟ್ರೀಸ್ನ ಸಪ್ಲೈ ಮಾಡುತ್ತೆ. ಬನ್ನಿ ಈಗ ಕ್ವಿಕ್ ಕಂಪ್ಯಾರಿಸನ್ ನೋಡ್ಕೊಬರೋಣ. ಸೊ ಫಸ್ಟ್ ಸ್ಟಾಕ್ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಅಂತ ತೊಗೊಂಡಿದ್ದೆ. ಸೊ ಕಂಪನಿಯ ಮಾರ್ಕೆಟ್ ಪ್ರೈಸ್ ಎಷ್ಟಿದೆ ಇವಾಗ, 5,540 ಟ್ರೇಡ್ ಆಗ್ತಿದೆ. ಸೊ ಮಾರ್ಕೆಟ್ ಕ್ಯಾಪ್ ಆಗಲೇ ನೋಡಿದ್ವಿ. ಸೊ 3.5 ಲಕ್ಷ ಕೋಟಿಗೂ ಹೆಚ್ಚಿದೆ ಅಂತ ಹೇಳ್ಬೋದು. ಸೊ ಪಿ ರೇಷಿಯೋ ನೋಡ್ಬೋದು 47.89 ಇದೆ. ಸೊ ಕಂಪೇರ್ ಟು ಆಲ್ ದಿ ಅದರ್ ಪಿ ರೇಷಿಯೋ ಆಫ್ ದಿಸ್ ಡಿಫೆನ್ಸ್ ಸೆಕ್ಟರ್, ಸೊ ಇದು ಕಮ್ಮಿ ಇದೆ ಅಂತಲೇ ಹೇಳ್ಬೋದು HALದು. ನಂತರ ROE ಹೆಲ್ತಿ ಆಗಿದೆ. ನಂತರ ಡೆಪ್ಟ್ ಕಮ್ಮಿ ಇದೆ ಅಂತಲೇ ಹೇಳ್ಬೋದು. ಜಸ್ಟ್ 35 ಲಕ್ಷ ಡೆಪ್ಟ್ ಇದೆ. ಸೊ ಡೆಪ್ಟ್ ಈಕ್ವಿಟಿ ರೇಷಿಯೋ ಕನ್ಸಿಡರಬ್ಲಿ 0 ಅಂತ ಹೇಳ್ಬೋದು. ಸೊ ಒಳ್ಳೆ ಗ್ರೋತ್ ಕಾಣ್ತಾ ಇದೆ. ಪ್ರೊಮೋಟರ್ ಹೋಲ್ಡಿಂಗ್ 71% ಇದೆ. ನಂತರ ನೆಕ್ಸ್ಟ್ ಕ್ಯಾಪ್ ಯಾವುದು ಅಂತ ನೋಡೋದಾದರೆ ಭಾರತ್ ಎಲೆಕ್ಟ್ರಾನಿಕ್ಸ್ ಅಂತ ಹೇಳಿ. ಸುಮಾರು 2.5 ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸಂಸ್ಥೆ. ಸೊ 330 ಓಡ್ತಾ ಇದೆ ಪರ್ ಶೇರ್ಗೆ. ಸೊ ಪಿ ರೇಷಿಯೋ 60 ಇದೆ. ಸೊ ಇಂಡಸ್ಟ್ರಿ 81 ಇದೆ. ಸೊ ಇಂಡಸ್ಟ್ರಿಗಿಂತ ಕಮ್ಮಿ ಇದೆ ಅಂತಲೇ ಹೇಳ್ಬೋದು. ನಂತರ ಪಿಗ್ ರೇಷಿಯೋ ನೋಡ್ಬೋದು 3.76, ವಿಚ್ ಇಸ್ ಜಾಸ್ತಿ ಇದೆ ಅಂತ ಕನ್ಸಿಡರ್ ಆಗುತ್ತೆ. ನಂತರ ROE ಹೆಲ್ತಿ ಆಗಿದೆ. ನಂತರ ಪ್ರೊಮೋಟರ್ ಹೋಲ್ಡಿಂಗ್ 51%, ದಟ್ಸ್ ಗುಡ್ ಅಂತ ಕನ್ಸಿಡರ್ ಮಾಡ್ಕೋಬೋದು. ನಂತರ ಸೋಲಾರ್ ಇಂಡಸ್ಟ್ರಿ ಇದೆ. ಸೊ ಸೋಲಾರ್ ಇಂಡಸ್ಟ್ರಿ ಆಗಲೇ ಹೇಳಿದಾಗೆ ನಾನು ಎಕ್ಸ್ಪ್ಲೋಸಿವ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡಿಕೊಡುತ್ತೆ. ಸೊ ಮಾರ್ಕೆಟ್ ಕ್ಯಾಪ್ ಸುಮಾರು 1,08,000 ಕೋಟಿ ಇದೆ. ಆ್ಯಂಡ್ ಪಿ ರೇಷಿಯೋ ನೋಡ್ಬೋದು ಸ್ವಲ್ಪ ಜಾಸ್ತಿ ಇದೆ ಅಂತಲೇ ಹೇಳ್ಬೋದು ಇಂಡಸ್ಟ್ರಿ ಕಂಪೇರ್ ಮಾಡಿದ್ರೆ. ಸೊ ಇಂಡಸ್ಟ್ರಿ ಪಿ ರೇಷಿಯೋ 81 ಇದೆ. ಸೊ ಅದಕ್ಕಿಂತ ಸ್ವಲ್ಪ 30-40 ಜಾಸ್ತಿ ಇದೆ ಅಂತಲೇ ಹೇಳ್ಬೋದು. ನಂತರ ಮಾರ್ಕೆಟ್ ಕ್ಯಾಪ್ ನೋಡಿದ್ವಿ. ಕರೆಂಟ್ ಮಾರ್ಕೆಟ್ ಪ್ರೈಸ್ ಸುಮಾರು 12,000 ಟ್ರೇಡ್ ಆಗ್ತಿದೆ ಅಂತ ಹೇಳ್ಬೋದು. ನಂತರ ಪಿಗ್ ರೇಷಿಯೋ 4.2 ಇದೆ. ಸೊ ROE ಹೆಲ್ತಿ ಆಗಿದೆ. ಸೊ ಕ್ವಾರ್ಟರ್ ಆನ್ ಕ್ವಾರ್ಟರ್ ಸೇಲ್ಸ್ ಸ್ವಲ್ಪ ಡೌನ್ ಆಗಿದೆ, ಬಟ್ ಪ್ರಾಫಿಟ್ ಚೆನ್ನಾಗಿ ಬಂದಿದೆ ಈ ಒಂದು ಕ್ವಾರ್ಟರ್ನಲ್ಲಿ ಅಂತ ಹೇಳ್ಬೋದು. ಮಾರ್ಚ್ ಕ್ವಾರ್ಟರ್ನಲ್ಲಿ, ಇನ್ನೂ ಜೂನ್ ಕ್ವಾರ್ಟರ್ ರಿಲೀಸ್ ಆಗಿಲ್ಲ. ನಂತರ ಪ್ರೊಮೋಟರ್ ಹೋಲ್ಡಿಂಗ್ ನೋಡ್ಬೋದು ಸುಮಾರು 73%, ಒಳ್ಳೆ ಹೋಲ್ಡಿಂಗ್ ಇದೆ ಅಂತಲೇ ಹೇಳ್ಬೋದು. ನಂತರ ಮಜಗಾನ್ ಡಾಕ್ ಶಿಪ್ ಬಿಲ್ಡರ್ಸ್, ಶಿಪ್ ಬಿಲ್ಡಿಂಗ್ ಸಂಸ್ಥೆ ಒಳ್ಳೆ ರ್ಯಾಲಿ ಕಂಡು ಬರ್ತಾ ಇದೆ. ಸುಮಾರು 1,07,000 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸಂಸ್ಥೆ. 5352 ಓಡ್ತಾ ಇದೆ ಕರೆಂಟ್ ಮಾರ್ಕೆಟ್ ಪ್ರೈಸ್. ನಂತರ ಪಿ ರೇಷಿಯೋ ನೋಡೋದು 55 ಇದೆ, ವಿಚ್ ಇಸ್ ರೀಸನಲಿ ಗುಡ್ ಲೈಕ್ ಕಂಪೇರ್ ಟು ಇಂಡಸ್ಟ್ರಿ. ನಂತರ ಪಿಗ್ ರೇಷಿಯೋ ನೋಡ್ಬೋದು 1.89 ಇದೆ. ಆ್ಯಂಡ್ ಹಾಗೆ ROE ಮತ್ತು ROC 35 and 44, ದಟ್ಸ್ ಗುಡ್ ಅಂತ ಕನ್ಸಿಡರ್ ಆಗುತ್ತೆ. ನಂತರ ಕಂಪನಿಯ ಪ್ರೊಮೋಟರ್ಸ್ ನೋಡ್ಬೋದು 84.83 ಇದೆ. ಸೊ ದಟ್ಸ್ ನೈಸ್. ನಂತರ ಭಾರತ್ ಫೋರ್ಜ್, ಇದೊಂದು ಫೋರ್ಜಿಂಗ್ ಕಾಂಪೋನೆಂಟ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡಿಕೊಡುತ್ತೆ. ಸೊ ನೋಡ್ಬೋದು ಕಂಪನಿಯ ಮಾರ್ಕೆಟ್ ಪ್ರೈಸ್ 1620 ಟ್ರೇಡ್ ಆಗ್ತಿದೆ. ಸೊ ಮಾರ್ಕೆಟ್ ಕ್ಯಾಪ್ ಎಷ್ಟಿದೆ ಅಂತ ನೋಡೋದಾದರೆ ಸುಮಾರು 75,000 ಕೋಟಿಗೂ ಹೆಚ್ಚಿದೆ ಅಂತ ಹೇಳ್ಬೋದು. ನಂತರ ಪಿ ರೇಷಿಯೋ, ಇಂಡಸ್ಟ್ರಿ ಪಿ ರೇಷಿಯೋ 2 ಆಲ್ಮೋಸ್ಟ್ ಅಷ್ಟೇ ಇದೆ ಅಂತಲೇ ಹೇಳ್ಬೋದು. 82 ಟ್ರೇಡ್ ಆಗ್ತಿದೆ. ನಂತರ ಪೆಗ್ ನೆಗೆಟಿವ್ ಅಲ್ಲಿದೆ. ಸೊ ROE ಮತ್ತು ROC ಸ್ವಲ್ಪ ಬಿಲೋ ಆವ್ರೇಜ್ ಅಂತ ಕನ್ಸಿಡರ್ ಆಗುತ್ತೆ. ಒಳ್ಳೆ ರ್ಯಾಲಿ ಕಂಡು ಬರ್ತಾ ಇದೆ ಈ ಒಂದು ಶೇರ್ನಲ್ಲಿ. ಸೊ ಡೆಪ್ಟ್ ಜಾಸ್ತಿ ಇದೆ ಅಂತಲೇ ಹೇಳ್ಬೋದು ಕಂಪೇರ್ ಟು ಅದರ್ ಸ್ಟಾಕ್ಸ್. ನೋಡ್ಬೋದು ಡೆಪ್ಟ್ 7,000, ಲೈಕ್ ಆಲ್ಮೋಸ್ಟ್ 7,950 ಕ್ರೋರ್ ಅಂತ ಹೇಳ್ಬೋದು ಡೆಪ್ಟು. ಸೊ ಕಂಪನಿಯ ರಿಸರ್ವ್ಸ್ಗಿಂತ ಜಾಸ್ತಿ ಇದೆ. ಸೊ ಹಾಗಾಗಿ ಡೆಪ್ಟ್ ಟು ಈಕ್ವಿಟಿ ರೇಷಿಯೋ 1ಗಿಂತ ಜಾಸ್ತಿ ಇದೆ. ಸೊ ರೀಸನಬ್ಲಿ ಎಷ್ಟಿರಬೇಕು, 1ಗಿಂತ ಕಮ್ಮಿ ಇರಬೇಕು ಅಂತ ಹೇಳ್ತಾರೆ. ಬಟ್ ಒಳ್ಳೆ ರಿಟರ್ನ್ಸ್ ಕೊಡ್ತಾ ಇದೆ, ಹಾಗೆ ಒಳ್ಳೆ ಗ್ರೋತ್ ಕೂಡ ಕಾಣ್ತಾ ಇದೆ ಸಂಸ್ಥೆ. ನಂತರ ಕಂಪನಿಯ ಪ್ರೊಮೋಟರ್ ಹೋಲ್ಡಿಂಗು 45% ಇದೆ. ಸೊ ಯೂಶಲಿ 50%ಗಿಂತ ಹೆಚ್ಚಿರಬೇಕು ಅಂತ ಹೇಳ್ತೀನಿ ನಾನು. ಸೊ ಇದು 45% ಇದೆ. ನಂತರ ಕೊಚ್ಚಿನ್ ಶಿಪ್ ಯಾರ್ಡ್, ಇದು ಕೂಡ ಮಜಗಾನ್ ಡಾಕ್ ಥರನೇ ಶಿಪ್ ಬಿಲ್ಡಿಂಗ್ ಮಾಡುತ್ತೆ. ಸುಮಾರು 2,719 ಟ್ರೇಡ್ ಆಗ್ತಿದೆ. ಸೊ ಒಳ್ಳೆ ರ್ಯಾಲಿ ಕಂಡು ಬರ್ತಾ ಇದೆ. ಸುಮಾರು ಒಂದು ವರ್ಷದಲ್ಲಿ 800%ಗೂ ಹೆಚ್ಚು ರ್ಯಾಲಿ ಬಂದಿದೆ ಒಂದು ಸಂಸ್ಥೆಯಲ್ಲಿ. ಸೊ 71,000 ಕ್ರೋರ್ ಮಾರ್ಕೆಟ್ ಕ್ಯಾಪ್ ಇದೆ. ಪಿ ರೇಷಿಯೋ 88 ಇದೆ. ಆ್ಯಂಡ್ ಪೆಗ್ ರೇಷಿಯೋ 7.82 ಇದೆ. ನಂತರ ROE ಡಿಸೆಂಟ್ ಆಗಿದೆ. ನಂತರ ಪ್ರೊಮೋಟರ್ ಹೋಲ್ಡಿಂಗ್ 72% ಇದೆ. ನಂತರ ಭಾರತ್ ಡೈನಾಮಿಕ್ಸ್ ನೋಡ್ಬೋದು ಸುಮಾರು 59,000 ಕೋಟಿ ಮಾರ್ಕೆಟ್ ಕ್ಯಾಪ್ ಇದೆ. ಕರೆಂಟ್ ಮಾರ್ಕೆಟ್ ಪ್ರೈಸ್ ಇಸ್ 1614. ಆ್ಯಂಡ್ ಪಿ ರೇಷಿಯೋ ಸ್ವಲ್ಪ ಜಾಸ್ತಿ ಇದೆ ಅಂತಲೇ ಹೇಳ್ಬೋದು, 96 ಇದೆ. ಆ್ಯಂಡ್ ROE ಮತ್ತು ROC ಡಿಸೆಂಟ್ ಆಗಿದೆ, ಅಷ್ಟೇನು ಓಕೆ ಇಲ್ಲ ಅಂತ ಹೇಳ್ಬೋದು.
ಸೊ 17 and 24. ಸೊ ಕಂಪೇರ್ ಟು HAL ಭಾರತ್ ಡೈನಾಮಿಕ್ಸ್ ಸ್ವಲ್ಪ ಡೌನ್ ಇದೆ ಅಂತಲೇ ಹೇಳ್ಬೋದು, ROE ಮತ್ತು ROCE. ನಂತರ ಡೆಪ್ ಫ್ರೀ ಕಂಪನಿ ಅಂತ ಕನ್ಸಿಡರ್ ಆಗುತ್ತೆ ಇದು ಕೂಡ. ನಂತರ ಇನ್ನೇನಿದೆ, ಪ್ರೊಮೋಟರ್ ಹೋಲ್ಡಿಂಗ್ ನೋಡ್ಬೋದು 74%ನಲ್ಲಿ ಇದೆ ಪ್ರೊಮೋಟರ್ ಹೋಲ್ಡಿಂಗ್, ದಟ್ಸ್ ರೀಸನಬಲಿ ಗುಡ್. ನಂತರ ಗಾರ್ಡನ್ ರಿಚ್ ಶಿಪ್ ಬಿಲ್ಡರ್ಸ್ ರೀಸೆಂಟಾಗಿ ಒಳ್ಳೆ ಆರ್ಡರ್ಸ್ ಪಡೆದುಕೊಂಡಿದೆ, ಸುಮಾರು 450 ಕೋಟಿಗೂ ಹೆಚ್ಚು ಆರ್ಡರ್ಸ್ ಪಡೆದುಕೊಂಡಿದೆ ಜರ್ಮನಿ ಬೇಸ್ಡ್ ಕಂಪನಿಯಿಂದ. ಸೊ ಒಳ್ಳೆ ಇದು ಕೂಡ ಶಿಪ್ ಬಿಲ್ಡಿಂಗ್ ಕಂಪನಿ. ಸೊ ಈ ಮಿಡ್ ಕ್ಯಾಪಿಂದ ಈಗ ಲಾರ್ಜ್ ಕ್ಯಾಪ್ ಆಗಿದೆ, ಸುಮಾರು 2,500ನಲ್ಲಿ ಟ್ರೇಡ್ ಆಗ್ತಿದೆ ಪರ್ ಶೇರ್ಗೆ, ಆ್ಯಂಡ್ ಮಾರ್ಕೆಟ್ ಕ್ಯಾಪ್ 28,000 crore ಇದೆ. ನಂತರ ಪಿ ರೇಷಿಯೋ 79 ಇದೆ, ಪೆಗ್ ರೇಷಿಯೋ ಕನ್ಸಿಡರಬಲಿ ಓಕೆ ಬೆಟರ್ ದ್ಯಾನ್ ಅದರ್ಸ್ ಅಂತ ಹೇಳ್ಬೋದು. ನಂತರ ROE ಮತ್ತು ROCE ಡಿಸೆಂಟ್ ಆಗಿದೆ 23 and 28. ನಂತರ ಕಂಪನಿಯ ಪ್ರೊಮೋಟರ್ ಹೋಲ್ಡಿಂಗ್ ನೋಡ್ಬೋದು 74.5 ವಿಚ್ ಇಸ್ ಗುಡ್ ಅಂತ ಕನ್ಸಿಡರ್ ಮಾಡ್ಕೋಬೋದು. ಸೊ ಕಂಪೇರ್ ಟು ಮಜಗಾನ್ ಡಾಕ್ ಆ್ಯಂಡ್ ದಿಸ್ ಕೊಚ್ಚಿನ್ ಶಿಪ್ ಯಾರ್ಡ್, ಗಾರ್ಡನ್ ರಿಚ್ ಈಗ ಒಳ್ಳೆ ಗ್ರೋತ್ ಕಾಣ್ತಾ ಇದೆ ಅಂತಲೇ ಹೇಳ್ಬೋದು. ನಂತರ BEML ಇದೆ, ಭಾರತ್ ಅರ್ತ್ ಮೂವರ್ಸ್ ಲಿಮಿಟೆಡ್. ಸೊ ಇದರ ಕರೆಂಟ್ ಮಾರ್ಕೆಟ್ ಪ್ರೈಸ್ 4,880ನಲ್ಲಿ ಟ್ರೇಡ್ ಆಗ್ತಿದೆ. ಸೊ ಇದೊಂದು ಮಿಡ್ ಕ್ಯಾಪ್ ಇದೆ, ಈಗ ರೀಸೆಂಟಾಗಿ ಲಾರ್ಜ್ ಕ್ಯಾಪ್ ಆಗಿದೆ, 20,321 crore ಮಾರ್ಕೆಟ್ ಕ್ಯಾಪ್ ಇರುವಂಥ ಸಂಸ್ಥೆ. ನಂತರ ಪಿ ರೇಷಿಯೋ 72 ಇದೆ, ಪೆಗ್ ರೇಷಿಯೋ ಕನ್ಸಿಡರಬಲಿ ಓಕೆ 2.07 ಇದೆ. ನಂತರ ROE ಮತ್ತು ROCE ಡಿಸೆಂಟ್ ಆಗಿದೆ, ಆ್ಯಂಡ್ ಕಂಪನಿಯ ಪ್ರೊಮೋಟರ್ ಹೋಲ್ಡಿಂಗ್ 54.03% ಇದೆ. ನಂತರ ಡೇಟಾ ಪ್ಯಾಟ್ರನ್ಸ್ ಅಂತ ಹೇಳಿ ಎಲೆಕ್ಟ್ರಾನಿಕ್ ಸೊಲ್ಯೂಷನ್ಸ್ನ ಪ್ರೊವೈಡ್ ಮಾಡುತ್ತೆ. ಸುಮಾರು ಮಾರ್ಕೆಟ್ ಕ್ಯಾಪ್ ನೋಡ್ಬೋದು 18,000 crore ಅಂತ ಹೇಳ್ಬೋದು, 3211ನಲ್ಲಿ ಟ್ರೇಡ್ ಆಗ್ತಿದೆ, ಒಳ್ಳೆ ಗ್ರೋತ್ ಕಾಣ್ತಾ ಇದೆ ಸಂಸ್ಥೆ. ಸೊ ಒನ್ ಆಫ್ ದ ಫಾಸ್ಟೆಸ್ಟ್ ಗ್ರೋಯಿಂಗ್ ಡಿಫೆನ್ಸ್ ಸೆಕ್ಟರ್ ಸ್ಟಾಕ್ಸ್ ಅಂತ ಕನ್ಸಿಡರ್ ಮಾಡ್ಕೋಬೋದು ನಾವು. ಆ್ಯಂಡ್ ಪಿ ರೇಷಿಯೋ 100ಗಿಂತ ಜಾಸ್ತಿ ಇದೆ, ಪೆಗ್ ರೇಷಿಯೋ ಸ್ವಲ್ಪ ಡೌನ್ ಇದೆ ಅಂತಲೇ ಹೇಳ್ಬೋದು ಕಂಪೇರ್ ಟು ಅದರ್ ಸ್ಟಾಕ್ಸ್ ಇನ್ ಡಿಫೆನ್ಸ್ ಸೆಕ್ಟರ್. ROE ಮತ್ತು ROCE ಡಿಸೆಂಟ್ ಆಗಿದೆ, ಆ್ಯಂಡ್ ನಂತರ ಕಂಪನಿಯ ಪ್ರೊಮೋಟರ್ ಹೋಲ್ಡಿಂಗ್ ಜಸ್ಟ್ 42.41 ಇದೆ. ನಂತರ ಪರಾಸ್ ಡಿಫೆನ್ಸ್, ಸೊ ಸ್ಮಾಲ್ ಕ್ಯಾಪ್ ಕಂಪನಿ ಅಂತ ಕನ್ಸಿಡರ್ ಆಗುತ್ತೆ. ಸ್ಮಾಲ್ ಕ್ಯಾಪಿಂದ ರೀಸೆಂಟಾಗಿ ಮಿಡ್ ಕ್ಯಾಪ್ ಆಯಿತು. ಸೊ 5,500 crore ಮಾರ್ಕೆಟ್ ಕ್ಯಾಪ್ ಇರುವಂಥ ಸಂಸ್ಥೆ. 1434 ಇಸ್ ಕರೆಂಟ್ ಮಾರ್ಕೆಟ್ ಪ್ರೈಸ್, ಆ್ಯಂಡ್ ROE ಮತ್ತು ROCE ಡಿಸೆಂಟ್ ಆಗಿದೆ, ಅಂಡರ್ ಬಿಲೋ ಆವ್ರೇಜ್ ಅಂತ ಹೇಳ್ಬೋದು, ಜಸ್ಟ್ 7 and 9 ಇದೆ. ಆ್ಯಂಡ್ ಪೆಗ್ ರೇಷಿಯೋ ಸ್ವಲ್ಪ ಜಾಸ್ತಿ ಇದೆ ಅಂತಲೇ ಹೇಳ್ಬೋದು, ಆಲ್ಮೋಸ್ಟ್ 20 ಅಂತ ಹೋಗಿದೆ, ಡಬಲ್ ಡಿಜಿಟ್ ಹೋಗ್ಬಿಟ್ಟಿದೆ. ಪ್ರೊಮೋಟರ್ ಹೋಲ್ಡಿಂಗ್ ಇಸ್ 58%. ನಂತರ ಅವ್ಯಾಂಟಲ್ಲಿದೆ, ಇದು ಕೂಡ ಎಲೆಕ್ಟ್ರಾನಿಕ್ ಸೊಲ್ಯೂಷನ್ಸ್ನ ಪ್ರೊವೈಡ್ ಮಾಡಿಕೊಡುತ್ತೆ, ವೈರ್ಲೆಸ್ ಕಮ್ಯುನಿಕೇಷನ್ನ. ಸೊ ಮಾರ್ಕೆಟ್ ಕ್ಯಾಪ್ 5,000 crore ಇದೆ, ಆ್ಯಂಡ್ ಕರೆಂಟ್ ಕಂಪನಿಯ ಮಾರ್ಕೆಟ್ ಪ್ರೈಸ್ ಇಸ್ 205. ಸೊ ಒಳ್ಳೆ ಡೆವಲಪ್ಮೆಂಟ್ ಕಾಣ್ತಾ ಇದೆ ಈ ಒಂದು ಸಂಸ್ಥೆ ಕೂಡ. ಪಿ ರೇಷಿಯೋ 90 ಇದೆ, ಆ್ಯಂಡ್ ಪೆಗ್ ರೇಷಿಯೋ 2.14 ಇದೆ. ROE ROCE ಡಿಸೆಂಟ್ ಆಗಿದೆ. ನಂತರ ಕಂಪನಿಯ ಪ್ರೊಮೋಟರ್ ಹೋಲ್ಡಿಂಗ್ ಇಸ್ 40. ನಂತರ ಲಾಸ್ಟ್ ಸ್ಟಾಕ್ 13 ಸ್ಟಾಕ್ 742 crore ಮಾರ್ಕೆಟ್ ಕ್ಯಾಪ್ ಇರುವಂಥ ಸಂಸ್ಥೆ. ಸೊ ಕರೆಂಟ್ ಮಾರ್ಕೆಟ್ ಪ್ರೈಸ್ ಇಸ್ 828. ಯಾವ ಸಂಸ್ಥೆ ಅಂತ ನೋಡೋದಾದರೆ ಹೈ ಎನರ್ಜಿ ಬ್ಯಾಟ್ರೀಸ್, ಬೇಸಿಕಲಿ ಡಿಫೆನ್ಸ್ ಸೆಕ್ಟರ್ಗೆ ಬ್ಯಾಟ್ರೀಸ್ನ ಸಪ್ಲೈ ಮಾಡುತ್ತೆ ಈ ಒಂದು ಸಂಸ್ಥೆ, ಹೈ ಎನರ್ಜಿ ಬ್ಯಾಟ್ರೀಸ್. ನಂತರ ಪಿ ಕನ್ಸಿಡರಬಲಿ ಗುಡ್ 41 ಇದೆ. ನಂತರ ROE ಮತ್ತು ROCE ನೋಡ್ಬೋದು 22 and 27 ವಿಚ್ ಇಸ್ ಡಿಸೆಂಟ್, ಆ್ಯಂಡ್ ಪೆಗ್ ರೇಷಿಯೋ ಸೊ ಎಲ್ಲ ಕಂಪನಿಗೂ ಕಂಪೇರ್ ಮಾಡಿದ್ರೆ 1ಗಿಂತ ಕಮ್ಮಿ ಇರೋದು ಇದೊಂದೇ ಹೈ ಎನರ್ಜಿ ಬ್ಯಾಟ್ರೀಸು, 0.38 ಇದೆ. ಆ್ಯಂಡ್ ಅದಾದ ನಂತರ ಕಂಪನಿಯ ಡೆಪ್ಟ್ ನೋಡ್ಬೋದು, ಡೆಪ್ಟ್ ಕಮ್ಮಿ ಇದೆ ಅಂತಲೇ ಹೇಳ್ಬೋದು, 4.77 crore ಇದೆ, ಜಸ್ಟ್ 0.05 ಇಸ್ ಡೆಪ್ಟ್ ಇಕ್ವಿಟಿ ರೇಷಿಯೋ. ನಂತರ ಕ್ವಾರ್ಟರ್ಲಿ ಪ್ರಾಫಿಟ್ ವೇರಿಯಬಿಲಿಟಿ ಹಾಗೆ ಸೇಲ್ಸು ಕೂಡ ಸ್ವಲ್ಪ ಡಿಕ್ರೀಸ್ ಆಗಿದೆ ಅಂತಲೇ ಹೇಳ್ಬೋದು ಈ ಒಂದು ಸಂಸ್ಥೆದು. ನಂತರ ಕಂಪನಿಯ ಪ್ರೊಮೋಟರ್ ಹೋಲ್ಡಿಂಗ್ ಇಸ್ 41.28. ಸೊ ಮೀಡಿಯನ್ ಈ 13 ಸ್ಟಾಕ್ಸ್ ಸಪೋಸ್ ನನ್ನ ಒಂದು ಪೋರ್ಟ್ಫೋಲಿಯೋದಲ್ಲಿ ಇದ್ದರೆ, ಸೊ ಮೀಡಿಯನ್ ಮಾರ್ಕೆಟ್ ಕ್ಯಾಪ್ ನೋಡ್ಬೋದು 59,188 ಅಂತ ತೋರಿಸ್ತಾ ಇದೆ ಸ್ಕ್ರೀನರ್ ವೆಬ್ಸೈಟ್ನಲ್ಲಿ. ಸೊ ಇದನ್ನು ನಮಗೆ ಬೇಕಾಗಿಲ್ಲ. ಸೊ ಇದಾಗಿತ್ತು 13 ಕಂಪನೀಸ್ನ ಕ್ವಿಕ್ ಅನಾಲಿಸಿಸ್. ಆ್ಯಂಡ್ ಈಗ ನಾವು ಮ್ಯೂಚುವಲ್ ಫಂಡ್ಸ್ ಯಾರ್ಯಾರು ಇನ್ವೆಸ್ಟ್ ಮಾಡಿದ್ರು ಈ ಒಂದು ಸಂಸ್ಥೆಯಲ್ಲಿ ಅಂತ ಕ್ವಿಕ್ ಆಗಿ ನೋಡ್ಕೊಂಡ್ಬಿಡೋಣ. ನಾನು ಜಸ್ಟ್ ಒಂದು ಬೆರಳ ಎಣಿಕೆ ಎಷ್ಟು ತೊಗೊಂಡಿದ್ದೀನಿ ಅಷ್ಟೇ. ದ ಫಸ್ಟ್ ಒನ್ ಇಸ್ HDFC ಡಿಫೆನ್ಸ್ ಫಂಡ್ ಡೈರೆಕ್ಟ್ ಗ್ರೋತ್ ಅಂತ ಹೇಳಿ. ಸೊ ಬೇಸಿಕಲಿ ಇವರು ಬರೀ ಡಿಫೆನ್ಸ್ ಸೆಕ್ಟರ್ ಸ್ಟಾಕ್ಸ್ನಲ್ಲೇ ಇನ್ವೆಸ್ಟ್ ಮಾಡಿರೋದು. ಸುಮಾರು ಒಂದು ವರ್ಷದಲ್ಲಿ ಮೋರ್ ದ್ಯಾನ್ 141% ರಿಟರ್ನ್ಸ್ ಕೊಟ್ಟಿದೆ. ಸೊ ನೋಡ್ಕೊಂಡು ಇನ್ವೆಸ್ಟ್ ಮಾಡಬೇಕು, ಸೊ ಬ್ಲೈಂಡಾಗಿ ಇನ್ವೆಸ್ಟ್ ಮಾಡೋದಲ್ಲ. ಸೊ ನೋಡ್ಬೋದು, ಜಸ್ಟ್ ಫಂಡ್ ಸೈಜ್ ನೋಡ್ಬೋದು 3,232 crore ಮಾರ್ಕೆಟ್ ಕ್ಯಾಪ್, ಅಂದರೆ ಫಂಡ್ ಸೈಜ್ ಇದೆ ಅಷ್ಟೇ ಅಂತಲೇ ಹೇಳ್ಬೋದು. NAV 25.02 ಇದೆ. ಸೊ ಮಿನಿಮಮ್ SIP ಕೂಡ ಮಾಡ್ಬೋದು, ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಕೂಡ ಮಾಡ್ಬೋದು. ಸೊ ಮಿನಿಮಮ್ 100 ರೂಪೀಸಿಂದ ಸ್ಟಾರ್ಟ್ ಆಗುತ್ತೆ ಮಂತ್ಲಿ SIP. ನಂತರ ಕಂಪನಿ ಹತ್ರ ಯಾವ್ಯಾವ ಹೋಲ್ಡಿಂಗ್ ಇದೆ ಅಂತ ನೋಡೋದಾದರೆ ಟಾಪ್ ನೋಡ್ಬಿಡೋಣ. ಸೊ ಹಿಂದೂಸ್ತಾನ್ HAL ಇದೆ, ಭಾರತ್ ಎಲೆಕ್ಟ್ರಾನಿಕ್ಸ್ ಇದೆ, ಆಸ್ಟ್ರಾ ಮೈಕ್ರೋವೇವ್ ಇದೆ, ಹಾಗೆ ಸೋಲಾರ್ ಇಂಡಸ್ಟ್ರಿ, BML, MTO, ಸೈಂಟ್, ಲಾರ್ಸನ್ ಆ್ಯಂಡ್ ಟೊಬ್ರೋ, ಹೀಗೆ ಹಲವಾರು ಡಿಫೆನ್ಸ್ ಸೆಕ್ಟರ್, ಕನ್ಸ್ಟ್ರಕ್ಷನ್ ಸೆಕ್ಟರ್ ರಿಲೇಟೆಡ್ ಸ್ಟಾಕ್ಸು ಈ ಒಂದು ಸಂಸ್ಥೆ ಬಳಿ ಇದೆ. ಯಾವ ಒಂದು ಮ್ಯೂಚುವಲ್ ಫಂಡ್ಸು HDFC ಡಿಫೆನ್ಸ್ ಫಂಡ್ ಡೈರೆಕ್ಟ್ ಗ್ರೋತ್ ಅಂತ ಹೇಳಿ ನಾನು ಗ್ರೋ ವೆಬ್ಸೈಟ್ನಲ್ಲಿ ಓಪನ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಯಾವುದಂತ ನೋಡೋದಾದರೆ UTI ಅಂತ ಹೇಳಿ, UTI ನಿಫ್ಟಿ 200 ಅಂತ ಹೇಳಿ. ಸೊ ಇದು ಒಂದು ವರ್ಷದಲ್ಲಿ ಸುಮಾರು 71% ರಿಟರ್ನ್ಸ್ ಕೊಟ್ಟಿದೆ. ಸೊ UTI ನಿಫ್ಟಿ 200 ಮೊಮೆಂಟಮ್ 30 ಅಂತ ಹೇಳಿ. ಸೊ ಫಂಡ್ ಸೈಜ್ ನೋಡ್ಬೋದು, ಜಸ್ಟ್ 6,971 ಕೋಟಿ ಫಂಡ್ ಸೈಜ್ ಇದೆ. ಸೊ ಮಿನಿಮಮ್ SIP ಅಮೌಂಟ್ 500 ಅಂತ ಕೊಟ್ಟಿದ್ದಾರೆ. ಆ್ಯಂಡ್ ಯಾವ್ಯಾವ ಹೋಲ್ಡಿಂಗ್ಸ್, ಟಾಪ್ ಹೋಲ್ಡಿಂಗ್ಸ್ ನೋಡ್ಬೋದು, ಹಿಂದೂಸ್ತಾನ್ ಏರೋನಾಟಿಕ್ಸ್ ಇದೆ, ಭಾರತ್ ಎಲೆಕ್ಟ್ರಾನಿಕ್ಸ್ ಇದೆ, ಹಾಗೆ ಹಲವಾರು ರೀತಿಯ ಡಿಫೆನ್ಸ್ ಸೆಕ್ಟರ್ ಸ್ಟಾಕ್ಸ್ ಇದೆ. L&T ಕೂಡ ಇದೆ, ಭಾರತ್ ಎಲೆಕ್ಟ್ರಿಕಲ್ಸ್ ಕೂಡ ಇದೆ.
ಸೊ ಈಗ ಹಲವಾರು ರೀತಿಯ ಕನ್ಸ್ಟ್ರಕ್ಷನ್ ಸೆಕ್ಟರ್ ಸ್ಟಾಕ್ಸ್ ಆಗಿರ್ಬೋದು. ಸೊ ಬೇಸಿಕಲಿ ಲಾರ್ಜೆಸ್ಟ್ ಹೋಲ್ಡಿಂಗ್ಸ್ ಇಸ್ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ 6.94% ಆಫ್ ದೇರ್ ಟೋಟಲ್ ಆಸೆಟ್ಸ್ ಇಸ್ HAL ಅಂತ ಹೇಳ್ಬೋದು. ಸೊ ಹಾಗಾಗಿ ತೊಗೊಂಡಿದ್ದೀನಿ. ನಂತರ ಕೆನರಾ ರೊಬ್ಯಾಕೋ ಮಿಡ್ ಕ್ಯಾಪ್ ಫಂಡ್ ಗ್ರೋತ್ ಅಂತ ಹೇಳಿ. ಸೊ ನೆಕ್ಸ್ಟ್ ಸ್ಟಾಕು. ಸೊ ಒಂದು ವರ್ಷದಲ್ಲಿ ಇದು ಸುಮಾರು 55% ರಿಟರ್ನ್ಸ್ ಕೊಟ್ಟಿದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಫಂಡ್ ಸೈಜ್ 2500 crore. ಆ್ಯಂಡ್ ಕಂಪನಿ SIP ನೋಡ್ಬೋದು. ಮಿನಿಮಮ್ SIP ಇಸ್ 1000 rupees. NAV ಇಸ್ ಜಸ್ಟ್ 17 rupees. ನಂತರ ಕಂಪನಿ ಹತ್ರ ಯಾವ್ಯಾವ ಶೇರ್ಗಳಿದೆ ಅಂತ ನೋಡೋದಾದರೆ ಮಜಗಾನ್ ಡಾಕ್ ಶಿಪ್ ಬಿಲ್ಡರ್ಸ್ ಇದೆ, ಹಾಗೆ ಇನ್ಯಾವುದಿದೆ, BEL ಇದೆ, ಭಾರತ್ ಎಲೆಕ್ಟ್ರಾನಿಕ್ಸ್ ಇದೆ. ಸೊ ಹೀಗೆ ಹಲವಾರು ರೀತಿಯ ಡಿವರ್ಸಿಫೈಡ್ ಪೋರ್ಟ್ಫೋಲಿಯೋ ಅಂತ ಹೇಳ್ಬೋದು ಇವ್ರದ್ದು. ಆ್ಯಂಡ್ ದ ನೆಕ್ಸ್ಟ್ ಯಾವ ಒಂದು ಮ್ಯೂಚುವಲ್ ಫಂಡ್ಸ್ ಅಂದರೆ HSBC ಮಿಡ್ ಕ್ಯಾಪ್ ಫಂಡ್ ಅಂತ ಹೇಳಿ. ಸೊ ಒಂದು ವರ್ಷದಲ್ಲಿ ಸುಮಾರು 66% ರಿಟರ್ನ್ಸ್ ಕೊಟ್ಟಿದೆ. 3 ಇಯರ್ಸಲ್ಲಿ ನೋಡ್ಬೋದು 26%, 5 ಇಯರ್ಸಲ್ಲಿ 25% ಆ್ಯನ್ಯುವಲೈಸ್ಡ್. ಕಂಪನಿಯ ಫಂಡ್ ಸೈಜಸ್ 10,583 crore, ರೇಟಿಂಗ್ ನೋಡ್ಬೋದು ಜಸ್ಟ್ 3 ಕೊಟ್ಟಿದ್ದಾರೆ. ಸೊ ಆ್ಯಂಡ್ ಮಿನಿಮಮ್ SIP ಅಮೌಂಟ್ ಇಸ್ 500, NAV 427 ಓಡ್ತಾ ಇದೆ. ಆ್ಯಂಡ್ ಅದಾದ ನಂತರ ಹೋಲ್ಡಿಂಗ್ಸ್ ಯಾವುದಾದಿದೆ ಅಂತ ನೋಡೋದಾದರೆ ಸೊ ಇದು ಕೂಡ ಭಾರತ ಎಲೆಕ್ಟ್ರಿಕಲ್ಸ್, ಹಾಗೆ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್, BEL ಆಗಿರ್ಬೋದು. ಆ್ಯಂಡ್ ಅದಾದ ನಂತರ ಭಾರತ್ ಫೋರ್ಸಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ ಇವರು. ಸೊ ಹೀಗೆ ಹಲವಾರು ರೀತಿಯ ಡಿವರ್ಸಿಫೈಡ್ ಪೋರ್ಟ್ಫೋಲಿಯೋ ಅಂತ ಹೇಳ್ಬೋದು ಇವ್ರದ್ದು. ಸೊ ಮ್ಯಾಕ್ಸಿಮಮ್ ಹೋಲ್ಡಿಂಗ್ ಸುಜ್ಲಾನ್ ಎನರ್ಜಿ ಅಂತ ಇದೆ. ಸೊ ಪವರ್ ಫಿನಾನ್ಸ್ ಕಾರ್ಪೊರೇಷನಲ್ಲೂ ಕೂಡ ಇನ್ವೆಸ್ಟ್ ಮಾಡಿದ್ದಾರೆ. ಸೊ ಜಾಸ್ತಿ ಡಿಫೆನ್ಸ್ ಸೆಕ್ಟರ್ ಸ್ಟಾಕ್ಸ್ ಕಮ್ಮಿ, ಲೈಕ್ ಔಟ್ ಆಫ್ ದರ್ ಇನ್ವೆಸ್ಟ್ಮೆಂಟ್ ಡಿಫೆನ್ಸ್ ಸೆಕ್ಟರ್ ಸ್ಟಾಕ್ಸ್ನಲ್ಲಿ ಕಮ್ಮಿ ಪರ್ಸೆಂಟೇಜ್ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಫೈನ್, ಇದಾಗಿತ್ತು ಟಾಪ್ ಸಮ್ ಆಫ್ ದ ಮ್ಯೂಚುವಲ್ ಫಂಡ್ಸ್. ಸೊ ನಾನು ಏನಂತೀನಿ ಅಂದರೆ ಮ್ಯೂಚುವಲ್ ಫಂಡ್ಸ್ಗಿಂತ ಡೈರೆಕ್ಟಾಗಿ ನೀವು ಸ್ಟಾಕ್ಸ್ನಲ್ಲೇ ಇನ್ವೆಸ್ಟ್ ಮಾಡಿ ಅನ್ನೋದು ನನ್ನ ರೆಕಮೆಂಡೇಷನ್. ರಿಸ್ಕ್ ತೊಗೊಳಕ್ಕೆ ಚಾನ್ಸಸ್ ಎಬಿಲಿಟಿ ಇದ್ದರೆ ನಿಮಗೆ. ಸೊ ಇಲ್ವಾದರೆ ಜಸ್ಟ್ ಮಿಡ್ ಕ್ಯಾಪ್ ಫಂಡ್ ಆಗಿರ್ಬೋದು, PSU ಫಂಡ್ ಆಗಿರ್ಬೋದು. ಸೊ ಹೀಗೆ ಹಲವಾರು ರೀತಿಯ ಮ್ಯೂಚುವಲ್ ಫಂಡ್ಸ್ ಕೂಡ ಇದೆ, ನೀವು ಅದರಲ್ಲೂ ಕೂಡ ಇನ್ವೆಸ್ಟ್ ಮಾಡ್ಬೋದು. ಸೊ ಇದಾಗಿತ್ತು ಟಾಪ್ 13 ಡಿಫೆನ್ಸ್ ಸೆಕ್ಟರ್ ಸ್ಟಾಕ್ಸ್ ಅನಾಲಿಸಿಸ್. ಆ್ಯಂಡ್ ಈ ಡಿಫೆನ್ಸ್ ಸೆಕ್ಟರ್ ಸ್ಟಾಕ್ಸ್ನಲ್ಲಿ ನಿಮ್ಮ ಬಳಿ ಯಾವ ಷೇರುಗಳಿವೆ ಅನ್ನುವಂತಹ ಮಾಹಿತಿನ ಕ್ವಿಕ್ ಆಗಿ ಕಮೆಂಟ್ ಮುಖಾಂತರ ತಿಳಿಸಿ. ಥ್ಯಾಂಕ್ ಯು.